ಓಂ ನಮಃ ಶಿವಾಯ. ಶುಭೋದಯಗಳು. ಗುರುಸೇವಕನ ನಮನಗಳು. ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು. ಬಂಧುಗಳೇ, ಜೀವನದಲ್ಲಿ ಯಶಸ್ಸನ್ನ ಮೋಕ್ಷವನ್ನ ಪಡೆಯಬೇಕಾದರೆ ಮೊದಲು ನಾವು ಯಾರು ಅನ್ನೋದನ್ನ ತಿಳಿದುಕೊಳ್ಬೇಕು. ಹೀಗೆ ಯಾರೋ ಒಬ್ರು ಕೇಳಿದ್ರು, ನೀನು ಯಾರು ಅಂತ. ಆ ವ್ಯಕ್ತಿ ಹೇಳ್ತಾನೆ, ನಾನೊಬ್ಬ IAS ಆಫೀಸರ್, ನಾನೊಬ್ಬ ಪೊಲೀಸ್ ಅಧಿಕಾರಿ, ನಾನೊಬ್ಬ ಡಾಕ್ಟರ್, ಇಂಜಿನಿಯರ್, ರೈತ. ಹೀಗೆ ಅವನೇನಿದ್ನೋ ಅವನ ಕಾಯಕವನ್ನ ತಿಳಿಸ್ತಾನೆ. ಅದು ನಿನ್ನ ಹುದ್ದೆಯ ಹೆಸರಾಯಿತು. ನಿಜವಾಗಿಯೂ ನೀನು ಯಾರು? ಆಗ ಆ ವ್ಯಕ್ತಿ ಹೇಳ್ತಾನೆ, ನಾನು ರಾಘವೇಂದ್ರ. ಇದು ಹೆಸರು, ಅದು ಕೇವಲ ನಿನ್ನ ತಂದೆ ತಾಯಿ ನಿನ್ನ ದೇಹಕ್ಕೆ ಇಟ್ಟ ಹೆಸರು. ನಿಜವಾಗಿಯೂ ನೀನು ಯಾರು? ನಾನು ಶಂಕರ ಮತ್ತು ಲಕ್ಷ್ಮೀಬಾಯಿಯ ಮಗ. ಅದು ಕೇವಲ ನಿನ್ನ ದೇಹದ ಹುಟ್ಟಿನ ಪರಿಚಯವಾಯಿತು. ನಿಜವಾಗಿಯೂ ನೀನು ಯಾರು? ಮತ್ತೆ ಹೇಳ್ತಾನವನು, ನಾನು 5.5 ಅಡಿ ಎತ್ತರ ಇದ್ದೇನೆ, ಬಿಳಿ ಬಟ್ಟೆಗಳನ್ನು ಧರಿಸಿದ್ದೇನೆ, ಗೋಧಿ ಮೈಬಣ್ಣವನ್ನು ಹೊಂದಿದ್ದೇನೆ ಅಂತ. ಅದು ಸಹ ನಿನ್ನ ದೇಹದ ಲಕ್ಷಣವಾಯಿತು. ನೀನು ಯಾರು? ಕಣ್ಣು, ಮೂಗು, ಕಿವಿ, ಕೈ, ಕಾಲು ಇತ್ಯಾದಿಗಳೇ ನಾನಾಗಿರುವೆನು. ಇವುಗಳೆಲ್ಲ ನಿನ್ನ ಜೊತೆ ಸದಾ ಇರುವ ಪಂಚ ಕರ್ಮೇಂದ್ರಿಯ ಹಾಗೂ ಪಂಚ ಜ್ಞಾನೇಂದ್ರಿಯಗಳು. ಅವುಗಳೇ ನೀನಲ್ಲ. ನಿಜವಾಗಿಯೂ ನೀನು ಯಾರು? ಆ ವ್ಯಕ್ತಿ ಅತ್ಯಂತ ಸಿಟ್ಟಿನಿಂದ ಹೇಳ್ತಾನೆ, ನಾನು ಎಂದರೆ ನಾನೇ. ನಾನು ಎಂದರೆ ಒಬ್ಬ ವ್ಯಕ್ತಿ. ನಾನು ಎಂದರೆ ಅಹಂಕಾರಿ. ನಾನು ಎಂದರೆ ತಾತ್ಸಾರ. ನಾನು ಎಂದರೆ ನಕಾರಾತ್ಮಕ ಭಾವನೆ. ನಾನು ಎಂದರೆ ಭ್ರಾಂತ. ನಾನು ಎಂದರೆ ಚಂಚಲ. ನಾನು ಎಂದರೆ ದುಃಖದಿಂದ ತೊಳಲಾಡುವ ಪುರುಷ. ನಾನು ಎಂದರೆ ಅವಿವೇಕಿ. ನಾನು ಎಂದರೆ ಒಬ್ಬ ಜಡ ವ್ಯಕ್ತಿ ಅಂತ ಹೀಗೆ ಹೇಳ್ತಾ ಹೋಗ್ತಾನೆ. ಇವು ಯಾವುದು ಕೂಡ ನೀನಲ್ಲ. ಇವೆಲ್ಲವೂ ಕೂಡ ನಿನ್ನ ಮನಸ್ಸು ಅಥವಾ ಅಂತಃಕರಣ. ಹಾಗಾದರೆ ನಿಜವಾಗಿಯೂ ನೀನು ಯಾರು? ನಾನು ದೇವರನ್ನ ತಿಳಿಯಲು ಹೊರಟಂತಹ ಒಬ್ಬ ಜಿಜ್ಞಾಸು ಅಲ್ಲವೇ? ನೀನು ಯಾರು ಎಂದು ನಿನಗೆ ಗೊತ್ತೇ ಇಲ್ಲ. ಮೊದಲು ನೀನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಬೇಕು. ಅನಂತರ ನಿನ್ನ ಇಂದ್ರಿಯಗಳ ಬಗ್ಗೆ, ಅಂತಃಕರಣಗಳ ಬಗ್ಗೆ ತಿಳಿದುಕೋ. ಅನಂತರ ನಿನ್ನ ದೇಹದ ಬಗ್ಗೆ ತಿಳಿದುಕೋ. ಈ ಜಗತ್ತಿನ ಬಗ್ಗೆ ತಿಳಿದುಕೋ. ಇವೆಲ್ಲವನ್ನ ತಿಳಿದ ಮೇಲೆ ಇದರ ಹಿಂದಿರುವ ಮಹಾಶಕ್ತಿ ಎನಿಸಿದ ದೇವರ ಬಗ್ಗೆ ತಿಳಿಯಲು ಪ್ರಯತ್ನಿಸು. ನೀನು ಯಾರು ಎಂಬುದರ ಬಗ್ಗೆಯೇ ತಿಳಿಯದ ನಿನಗೆ ದೇವರು ಅರ್ಥವಾಗಲು ಸಾಧ್ಯವೇ ಇಲ್ಲ. ನೀನು ಜಿಜ್ಞಾಸುವಾಗಲು ಕೂಡ ಸಾಧ್ಯವೇ ಇಲ್ಲ. ನೀನು ಯಾರು ಎಂಬ ಪ್ರಶ್ನೆಗೆ ನೇರ ಉತ್ತರ, ಅಹಮಿತ್ಯೇವ ಯೋ ವೇದ್ಯಃ ಸ ಜೀವ ಇತಿ ಕೀರ್ತಿತಃ, ಸ ದುಃಖಿ ಸ ಸುಖಿ ಚೈವ ಸ ಪಾತ್ರಂ ಬಂಧ ಮೋಕ್ಷಯೋ.
ಈ ಶರೀರದಲ್ಲಿ ದೇಹೇಂದ್ರಿಯಾದಿಗಳಿಗಿಂತ ಅತಿರಿಕ್ತನಾಗಿದ್ದು ಯಾರು ನಾನು ಎಂಬ ಶಬ್ದದಿಂದ ತಿಳಿಯಲ್ಪಡುತ್ತಾನೋ ತನ್ನ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸುತ್ತಾನೋ ಸಂಸಾರ ಬಂಧನ ಹಾಗೂ ಮೋಕ್ಷಗಳಿಗೆ ಪಾತ್ರನಾಗಿದ್ದಾನೋ ಅವನೇ ಜೀವ ಅಂತ ಕರೆಸಿಕೊಳ್ತಾನೆ ಬಂಧುಗಳೇ. ಈ ಜೀವನೇ ನಾನು ನೀನು ಇತ್ಯಾದಿ ಶಬ್ದಗಳಿಂದ ಕರೆಸಿಕೊಳ್ತಾನೆ. ಈ ದೇಹವಾಗಲಿ ಇಂದ್ರಿಯಗಳಾಗಲಿ ಜಡವಾಗಲಿ ನೀನು ಅಥವಾ ನಾನು ಇತ್ಯಾದಿ ಶಬ್ದಗಳಿಂದ ಕರೆಸಿಕೊಳ್ಳುವುದಿಲ್ಲ ಬಂಧುಗಳೇ. ಜೀವನದಲ್ಲಿ ಇದೊಂದನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನ ಸುಖಮಯವಾಗುವುದು, ಆನಂದಮಯವಾಗುವುದು, ಜ್ಞಾನಮಯವಾಗುವುದು ಬಂಧುಗಳೇ. ಇದೊಂದನ್ನು ಅರ್ಥ ಮಾಡಿಕೊಂಡು ಸರ್ವವನ್ನ ಭಗವಂತನಿಗೆ ಅರ್ಪಿಸಿದರೆ ಈ ಜೀವನವೇ ಆನಂದಮಯವಾಗುವುದು. ಭಗವಂತನ ಸಾಕ್ಷಾತ್ಕಾರಕ್ಕೆ ಕ್ಷಣ ಮಾತ್ರ ಸಾಕು. ತಿಳಿದು ಬದುಕೋಣ. ನಾನು ನಂದು ಅನ್ನೋದನ್ನ ಬಿಟ್ಟು ಬಿಡೋಣ ಬಂಧುಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ಪ್ರತಿನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ತಪ್ಪದೆ ಇತರರಿಗೂ ಶೇರ್ ಮಾಡಿ. ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.